ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ. ಝಂಡು ಸ್ವರ್ಣ ಪೋಷಣ್ ಟ್ಯಾಬ್ಲೆಟ್, ಇಲ್ಲ ಇದಕ್ಕೆ ಸ್ವರ್ಣ ಪೋಷಣ್ ಟ್ಯಾಬ್ಲೆಟ್ ಅಂತ ಕರಿಬೋದ್ರಿ. ಸ್ವರ್ಣ ಪೋಷಣ್ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದ್ರ ಒಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಪ್ರಮಾಣದಾಗ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಯಾವ ರೀತಿ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಮತ್ತು ಪುಷ್ಯ ನಕ್ಷತ್ರ ಡೇಟ್ ಯಾವಾಗ ಇರ್ತೈತಿ, ಸೈಡ್ ಎಫೆಕ್ಟ್ಸ್ ಏನು, ಇದನ್ನು ಹಾಕಿದರೆ ಮೂಲ್ಯ ಎಷ್ಟು ಇದ್ರದ್ದು, ಎಲ್ಲಿಂದ ಇದನ್ನು ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ರೀ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸ್ವರ್ಣ ಪೋಷಣ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರೊಪ್ರಿಯೇಟರಿ ಮೆಡಿಸಿನ್. ಇದನ್ನ ಉಪಯೋಗ ಮಕ್ಕಳದಾಗ ಮಾಡ್ತಾರ್ರಿ. ಮಕ್ಕಳದಾಗ ಇದು ಏನು ಕೆಲಸ ಮಾಡುತ್ತಂದ್ರೆ ನೋಡ್ರಿ, ಮಕ್ಕಳದ್ದು ಬಲವರ್ಧಕ ಕೆಲಸ ಮಾಡ್ತೈತಿ. ಅವ್ರ ಸ್ಟ್ರೆಂತ್, ತಾಕತ್ ಏನಿರ್ತೈತಿ ಅದನ್ನ ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತು ನೆನಪಿನ ಶಕ್ತಿ, ಮೆಮರಿ ಪವರ್ ಏನಿರ್ತೈತಿ ಮಕ್ಕಳದು, ಅದನ್ನ ಇದು ಜಾಸ್ತಿ ಮಾಡ್ತೈತಿ. ಮಕ್ಕಳದು ಲರ್ನಿಂಗ್ ಕ್ಯಾಪಬಿಲಿಟಿ ಏನಿರ್ತೈತಿ, ಏನರ ಹೊಸ ವಸ್ತು ಕಲೀಲಿಕ್ಕೆ ಅವ್ರ ಕ್ಷಮತೆ ಏನಿರ್ತೈತಿ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಅವ್ರ ಪಾಚನ ತಂತ್ರ ಏನಿದೆ ಅದನ್ನ ಇಂಪ್ರೂವ್ ಮಾಡ್ತೈತ್ರಿ. ಅಂದ್ರೆ ಏನೋ ತಿಂದಿದ್ದು ಆಹಾರ ಆರಾಮ್ ಪಾಚನೆ ಆಗಬೇಕು, ಆ ರೀತಿ ಪಾಚನ ಶಕ್ತಿ ನೋಡ್ಕೊಂಡು ಹೋಗ್ತೈತಿ. ಅವ್ರದ್ದು ರೋಗ ಪ್ರತಿರೋಧಕ ಶಕ್ತಿ, ಇಮ್ಯುನಿಟಿ ಏನಿದೆ ಅದನ್ನ ಸ್ಟ್ರಾಂಗ್ ಮಾಡ್ತೈತ್ರಿ. ಅದರಲ್ಲಿ ಏನಾಗುತ್ತಾ, ಮಕ್ಕಳಿಗೆ ಸಣ್ಣ ಪುಟ್ಟ ಇನ್ಫೆಕ್ಷನ್ ಆದರೂ ದೊಡ್ಡ ರೂಪ ಶರೀರದಾಗ ಪಡ್ಕೊಳಂಗಿಲ್ಲ, ಅವ್ರು ಯಾವಾಗಲೂ ಆರಾಮಿರ್ತಾರ. ಅವ್ರದ್ದು ಇದು ವಯಸ್ಸನ್ನು ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತ್ರಿ, ಮಕ್ಕಳದು ಆಯು ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಮತ್ತೆ ಮಕ್ಕಳ ತ್ವಚೆ ಏನಿದೆ ಮತ್ತು ಅವ್ರದ್ದು ತ್ವಚೆದಾಗ ಒಂದು ಹೊಸ ಕಾಂತಿ ತರ್ಲಿಕ್ಕೆ ಕೆಲಸ ಮಾಡ್ತೈತ್ರಿ, ಒಂದು ಹೊಸ ಶೈನ್, ಚಮಕ್ ತರ್ತೈತಿ. ಈಗ ಇದ್ರ ಘಟಕ ದ್ರವ್ಯ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಪ್ರತಿ ಒಂದು ಸ್ವರ್ಣ ಪೋಷಣ ಟ್ಯಾಬ್ಲೆಟ್ ಏನಿದೆ ಅದ್ರೊಳಗಡೆ ಬ್ರಾಹ್ಮಿ 0.75 mg, ಗುಡುಚಿ 0.60 mg, ವಚ 0.25 mg, ಮಂಡುಕ ಪರ್ಣಿ 0.10 mg, ಪೌಡರ್ ಹಾಕಿರ್ತಾರೆ ST 7.50 mg, ಮಿಶ್ರಯ 7.50 mg, ಸ್ವರ್ಣ ಭಸ್ಮ 2 mg. ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ ಯಾವುದಪ್ಪ ಅಂದ್ರೆ ಇಮಾಮಿ ಲಿಮಿಟೆಡ್, ದಮನ್ ಅಂಡ್ ದಿಯೋರ್ ಅಂತ ತಯಾರು ಮಾಡ್ತಾರ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನ ನೋಡ್ರಿ, ನಿಮ್ಮ ಮಕ್ಕಳಿಗೆ 1 ವರ್ಷಲಿಂತ್ರ 16 ವರ್ಷ ಮಟ್ಟ ವಯಸ್ಸೈತಂದ್ರ ಅವ್ರಿಗೆ ನೀವು ಇದನ್ನ ಹಾಕ್ಬಹುದು. ಈಗ ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬೇಕು ನೋಡ್ರಿ, ಸಣ್ಣ ಚಹಾ ಕುಡಿಯೋ ಕಪ್ ಇರ್ತವಲ್ಲ, ಅದ್ರಾಗ 5-10 ml ನೀರು ತೋರಿ, ನೀರು ಒಳಗಡೆ ಈ ಟ್ಯಾಬ್ಲೆಟ್ ಅನ್ನು ಹಾಕ್ರಿ. 10-20 ಸೆಕೆಂಡ್ ವೇಟ್ ಮಾಡ್ರಿ. ಟ್ಯಾಬ್ಲೆಟ್ ನೀರು ಒಳಗೆ ಕರಿಗೆ ಹೋಗ್ತೈತ್ರಿ. ಸೊ ಕರಿಗೆ ಹೋಗಾದ್ಮೇಲೆ ಅದ್ರೊಳಗೆ ಏನು ಮಾಡ್ಬೇಕು, ನೀವು 1 ಚಮಚೆ ತುಪ್ಪ ಹಾಕೋರಿ. ಆಕಳ ತುಪ್ಪ ಇಲ್ಲ ಅಂದ್ರೆ 1 ಚಮಚೆ ನೀವು ಜೈನ್ ತುಪ್ಪ ಹಾಕೋರಿ. ಎರಡರ ಒಂದ ಮಿಕ್ಸ್ ಮಾಡ್ಬೇಕು, ಎರಡು ಹಾಕಕ್ ಹೋಗ್ಬಿಡ್ರಿ. ಒಂದು ಮಿಕ್ಸ್ ಮಾಡ್ಕೊಂಡು ಚಂದಾಗಿ ಚಮಚೆ ತೊಗೊಂಡು ಕಡ್ಡಾಡ್ಸ್ಕೊಂಡ್ಬಿಡ್ರಿ. ಕಡ್ಡಾಡ್ಸ್ಕೊಂಡಾದ್ಮೇಲೆ ಮಕ್ಕಳಿಗೆ ಅದು ಏನು ಮಿಶ್ರಣ ಈಗ ರೆಡಿ ಆಗಿರ್ತೈತೆ ಅದನ್ನ ನಿಮ್ಮ ಮಕ್ಕಳಿಗೆ ಫೀಡ್ ಮಾಡಿಬಿಡ್ಬೇಕು, ಹಾಕ್ಬೇಕ್ರಿ ಬಾಯಿ ಮೂಲಕ. ಸೊ ಅವ್ರು ಇದನ್ನ ತಿಂತಾರ್ರಿ. ಇದನ್ನ ನೋಡ್ರಿ, ಬೆಳಿಗ್ಗಿನ ಜಾವ ಹಾಳು ಹೊಟ್ಟಿಲಿನ ಹಾಕ್ಬೇಕು ಮಕ್ಕಳಿಗೆ ಯಾವಾಗಲೂ, ಮತ್ತು ಪುಷ್ಯ ನಕ್ಷತ್ರದಾಗನ ಹಾಕ್ಬೇಕ್ರಿ. ಈಗ ಸ್ವರ್ಣ ಪೋಷಣ ಏನಿದೆ, ಸ್ವರ್ಣ ಪ್ರಾಶನ ಯಾವಾಗ ಮಾಡಿಸ್ಬೇಕು, ಪುಷ್ಯ ನಕ್ಷತ್ರ ಡೇಟ್ ಏನೇನದು ವರ್ಷದಾಗ ಅವನು ತಿಳಿಸ್ಕೊಡ್ತೀನಿ ನೋಡ್ರಿ. 14 ಜನವರಿ, 11 ಫೆಬ್ರವರಿ, 10 ಮಾರ್ಚ್, 6 ಏಪ್ರಿಲ್, 3 ಮೈ, 31 ಮೈ, 27 ಜೂನ್, 25 ಜುಲೈ, 21 ಆಗಸ್ಟ್, 17 ಸೆಪ್ಟೆಂಬರ್, 15 ಅಕ್ಟೋಬರ್, 11 ನವಂಬರ್, 8 ಡಿಸೆಂಬರ್, ಇವೆಲ್ಲ ತಾರೀಕು ರೀ. ಪುಷ್ಯ ನಕ್ಷತ್ರದಾಗ ನಿಮ್ಮ ಮಕ್ಕಳಿಗೆ ಇದನ್ನ ಹಾಕ್ಬೇಕಾಗ್ತೈತ್ರಿ. ಇದ್ರಾಗ ನೋಡ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ 2900 ರೂಪಾಯಿದಾಗ 30 ಟ್ಯಾಬ್ಲೆಟದ್ದು ಪ್ಯಾಕ್ ಬರ್ತೈತ್ರಿ, ಝಂಡು ಸ್ವರ್ಣ ಪೋಷಣ ಟ್ಯಾಬ್ಲೆಟ್. ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊಂತೀನಿ. ಈ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.